ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ರಿಲೇಟೆಡ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಈ ಒಂದು ಜಾಬ್ಗೆ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಯಾಕಂತ ಅಂದರೆ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ವಿಪ್ರೋಯಿಂದ ಹೈರ್ ಮಾಡ್ಕೋತಾ ಇದ್ದಾರೆ. ಸೊ ನಮಗೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿದ್ದರೆ ಸಾಕು, ಈ ಒಂದು ಕಂಪ್ನಿನಲ್ಲಿ ನಾವು ಈಸಿಯಾಗಿ ಕೆಲಸನ ತೊಗೋಬೋದು. ಇಂಟರ್ವ್ಯೂ ಪ್ರೊಸೆಸ್ ಕೂಡ ತುಂಬಾ ಈಸಿ ಇರುತ್ತೆ. ಆದಷ್ಟು ಬೇಗ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನಾವು ಕೊಟ್ಟಂಥ ಲಿಂಕ್ ಏನಿರುತ್ತೆ ಆ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಿ. ಅಥವಾ ನಿಮ್ಮ ಒಂದು ರೆಸ್ಯೂಮ್, ನಾವೇನಾದರೂ ನಿಮಗೆ ಅಪ್ಲೈ ಲಿಂಕ್ನ ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ಎಚ್ ಆರ್ ಪರ್ಸನ್ದು ನಂಬರ್ನ ಕೊಟ್ಟಿರ್ತೀವಿ. ಅದ್ರ ಮುಖಾಂತರ ನಿಮ್ಮ ಸಿ ವಿನ ಅಥವಾ ಮೇಲ್ ಐ ಡಿ ಇರುತ್ತೆ, ಅದ್ರ ಮುಖಾಂತರನೂ ನೀವು ಸೆಂಡ್ ಮಾಡ್ಬೋದು. ಸೊ ನಾವು ಯಾವುದಕ್ಕೆ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀವಿ ಅಂದರೆ ಎಚ್ ಆರ್ ನಂಬರ್ ಇರೋದಿಲ್ವೋ ಆ ಒಂದು ಜಾಬ್ಗೆ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀವಿ. ಸೊ ವಿಪ್ರೋ ಕಂಪ್ನಿಯಿಂದ ಕನ್ನಡ ಟ್ರಾನ್ಸ್ಲೇಟರ್ಗೆ ಹೈರ್ ಮಾಡ್ಕೋತಾ ಇದ್ದಾರೆ. ಈ ಒಂದು ಜಾಬು ಪೋಸ್ಟ್ ಆಗಿ 8 ಡೇಸ್ ಆಗಿದೆ. ಆದಷ್ಟು ಬೇಗ ಎಲ್ಲರೂ ಅಪ್ಲೈ ಮಾಡಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. 1 to 2 ವರ್ಷ ಎಕ್ಸ್ಪೀರಿಯನ್ಸ್ ಯಾರಿದೆ ಅವರು ಅಪ್ಲೈ ಮಾಡ್ಬೋದು. ಮತ್ತು ಇದು ರಿಮೋಟ್ ವರ್ಕ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಮಸ್ಟ್ ಹ್ಯಾವ್ ಕೀ ಸ್ಕಿಲ್ಸ್ ಅಂತ ಕೇಳಿದ್ದಾರೆ, ಇಂಗ್ಲೀಷ್ ಮತ್ತು ಕನ್ನಡ. ಸೊ ಕೊಟ್ಟಂಥ ಇಂಗ್ಲೀಷಲ್ಲಿರೋದನ್ನ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಕನ್ನಡ ಭಾಷೆಗೆ. ಸೊ ಇವೆರಡು ಅದರ್ ಕೀ ಸ್ಕಿಲ್ಸ್, ಟ್ರಾನ್ಸ್ಲೇಷನ್ ಮತ್ತು ಕಸ್ಟಮರ್ ಸಪೋರ್ಟ್. ಈಗ ಜಾಬ್ ಡಿಸ್ಕ್ರಿಪ್ಷನ್ನ ನೋಡೋಣ, ನೀವು ಏನು ಮಾಡ್ತೀರಾ ಅಂತ. ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ ಸರ್ವಿಸ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ಮ್ಯಾಂಡಿಟರಿ ಇದೆ. ಸೊ ಯಾಕಂತಂದರೆ ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಕೊಟ್ಟಿರೋಂಥದ್ದು ಇಂಗ್ಲೀಷಲ್ಲಿರುತ್ತೆ, ಅದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೀರಾ. ಈ ಒಂದು ಜಾಬ್ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ರೆಸ್ಯೂಮ್ನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲ್ ಐ ಡಿ, ಆ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಸೊ ನಿಮ್ಮ ರೆಸ್ಯೂಮ್ ಏನಾದರೂ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ಮೇಲ್ ಮಾಡ್ತಾರೆ. ಸೊ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಆದಷ್ಟು ಕರೆಕ್ಟಾಗಿ ಎಂಟ್ರಿ ಮಾಡಿ. ಮತ್ತು ನೀವು ಯಾವೊಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದ್ರ ರಿಲೇಟೆಡ್ ಆಗಿ ನಿಮ್ಮ ಒಂದು ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಸೆಂಡ್ ಮಾಡಿ. ಸೊ ನೀವು ಮೇಲ್ ಮಾಡಬೇಕಾದ್ರೆ ನಿಮ್ಮ ಸಿ ವಿನ ಮೇಲ್ ಮಾಡ್ತೀರಲ್ವ, ಈಗ ಕಾಣಿಸ್ತೀರ ಮೇಲ್ ಐ ಡಿಗೆ. ಸೊ ಕವರ್ ಲೆಟರ್ ತುಂಬಾ ಮುಖ್ಯ ಆಗಿರುತ್ತೆ. ಕವರ್ ಲೆಟರ್ನ ನೀವು ಹಾಕಬೇಕು. ಅದರಲ್ಲಿ ಏನು ಹಾಕಬೇಕು ಅಂತ ಅಂದರೆ, ಸೊ ನೀವು ಯಾವೊಂದು ಜಾಬ್ಗೆ ಆಗ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಯಾವೊಂದು ಫೀಲ್ಡಲ್ಲಿದೆ, ಪ್ರತಿಯೊಂದು ಡೀಟೇಲ್ಸ್ನ ಕವರ್ ಲೆಟರಲ್ಲಿ ಹಾಕಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲ್ ಮಾಡಿ ಕವರ್ ಲೆಟರ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ. ಸೊ ಆ ರೀತಿ ನಿಮ್ಮ ಕವರ್ ಲೆಟರ್ ತುಂಬ ಚೆನ್ನಾಗಿತ್ತು ಅಂತಂದರೆ ನೀವು ಈ ಒಂದು ಜಾಬ್ಗೆ ಹೈರ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಐ ಹೋಪ್ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದ್ರ ಮುಖಾಂತರ ನೀವು ಜಾಯಿನ್ ಆದರೆ ಅಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ನಾವು ಕೆಲವೊಂದು ಅಪ್ಲೈ ಲಿಂಕ್ನ ಕೊಟ್ಟಿರ್ತೀವಿ. ಮತ್ತು ಕೆಲವೊಂದು ಜಾಬ್ ಡೀಟೇಲ್ಸ್ ಕೂಡ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಸೊ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.